ಏನು ಮಾಡಲ್ಲ ನಮ್ಗೆ ಅವರು. ಅಧ್ಯಕ್ಷರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಉಪಾಧ್ಯಕ್ಷರು ಬಂದ್ಬಿಟ್ಟು ನಾನು ಮಾಡ್ತೀನಿ ಇದನ್ನ ನೀನು ಹೆಂಗೆ ಮಾಡ್ತಿದ್ದಿ ಅಂತ ಹೇಳ್ಬಿಟ್ಟು ಅವರಿಬ್ರು ಜಗಳ ಮಾಡ್ಕೊಂಡು ಇದು ಕೆಲಸ ಸ್ಟಾಪ್ ಮಾಡಿದ್ರು. ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮದಲ್ಲಿನ ಹರಿಚಂದ್ರ ಕಾಲೋನಿಯ 3 ಬೀದಿಗಳಲ್ಲಿ ಚರಂಡಿ ದುರಸ್ತಿ ಕಾಮಗಾರಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷೆ ನಡುವಿನ ಹಗ್ಗ ಜಗ್ಗಾಟದಿಂದ ಕಾಮಗಾರಿ ಸ್ಥಗಿತವಾದ ಹಿನ್ನೆಲೆ ಗ್ರಾಮಸ್ಥರು ಕುಲುವನಹಳ್ಳಿ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಸೋಮವಾರ ಪ್ರತಿಭಟನೆ ಮಾಡಿದ್ದಾರೆ. ಕಾಲೋನಿಯ ನಿವಾಸಿ ಕೃಷ್ಣಪ್ಪ ಮಾತನಾಡಿ, ಕಳೆದ 6 ತಿಂಗಳ ಹಿಂದೆ ಕಾಮಗಾರಿ ಪ್ರಾರಂಭವಾಗಿ ಚರಂಡಿಗಳ ಗುಂಡಿ ತೆಗೆದು ಅರ್ಧಕ್ಕೆ ಮೊಟಕುಗೊಳಿಸಿದ ಹಿನ್ನೆಲೆ ಇದೀಗ 3 ದಿನಗಳಿಂದ ಭಾರೀ ಮಳೆಯಿಂದಾಗಿ ಚರಂಡಿಗಳೆಲ್ಲ ನೀರು ಭರ್ತಿಯಾಗಿ ಹರಿಜನ ಸಮುದಾಯದ ಸುಮಾರು 50 ಮನೆಗಳು ಬೀಳುವ ಹಂತ ತಲುಪಿ ಸಾಂಕ್ರಾಮಿಕ ರೋಗಗಳ ಆಗಾರವಾಗಿದೆ ಎಂದು ಸುಮಾರು 100ಕ್ಕೂ ಅಧಿಕ ಕಾಲೋನಿಯ ಜನ ಪ್ರತಿಭಟಿಸಿದ್ದೀವಿ. ಜನಪ್ರತಿನಿಧಿಗಳ ನಡೆ ಮತ್ತು ಅಧಿಕಾರಿಗಳು ಬೇಜವಾಬ್ದಾರಿತನಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದು ಕೂಡಲೇ ನಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮಾಜಿಗಳ ಹಗ್ಗ ಜಗಾಟ ಚರಂಡಿ ನಿರ್ಮಾಣಕ್ಕೆ ಪಂಚಾಯಿತಿಯಲ್ಲಿ ಕ್ರಿಯಾ ಯೋಜನೆ ತಯಾರಿಯಾಗಿದೆ. ಆದರೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ರಂಗನಾಥ್ ಹಾಗೂ ಅಧ್ಯಕ್ಷೆ ಸುನಂದಮ್ಮ ನಡುವೆ ಹೊಂದಾಣಿಕೆ ಕೊರತೆ, ಪರಸ್ಪರ ಸಮನ್ವಯತೆ ಇಲ್ಲದೆ ಈ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ನೆಲಮಂಗಲ ಶಾಸಕರು ಆದ ಎನ್ ಶ್ರೀನಿವಾಸ್ ಅವರಿಗೂ 4 ಬಾರಿ ಮನವಿ ಸಲ್ಲಿಸಿದ್ದೀವಿ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು. ಮನೆಗಳಿಗೆ ನೀರು ಹೋಗುವುದನ್ನು ತಪ್ಪಿಸಿ ವಯೋವೃದ್ಧರು ಮತ್ತು ಹಿರಿಯ ನಾಗರಿಕರು ಸಂಚರಿಸಲು ಅನುವು ಮಾಡಿಕೊಡಬೇಕು. ಮಾಜಿ ಜನಪ್ರತಿನಿಧಿಗಳು ತಮ್ಮ ಪ್ರತಿಷ್ಠೆ, ಕ್ಷುಲ್ಲಕ ಅಹಂ ಬಿಟ್ಟು ಅಭಿವೃದ್ಧಿಗೆ ಸ್ಪಂದಿಸಿ ಅಂತ ಗ್ರಾಮಸ್ಥೆ ಕಾವ್ಯ ತಿಳಿಸಿದ್ದಾರೆ. ಇನ್ನು ಕುಲುವನಹಳ್ಳಿ ಗ್ರಾಮ ಪಂಚಾಯತ್ ಮುಂದೆ 100 ಮಹಿಳೆಯರು ಸೇರಿ ಪ್ರತಿಭಟಿಸಿ ಗ್ರಾಮದಲ್ಲೆಲ್ಲ ಅಭಿವೃದ್ಧಿ ನಾಮಫಲಕ ಅಳವಡಿಸುವ ಬದಲು ಕಾಮಗಾರಿ ಸಂಪೂರ್ಣಗೊಳಿಸಿ ಪಿಡಿಒ ಮೋಹನ್ ಕುಮಾರ್ ಈಗಾಗಲೇ 2ನೇ ಬಾರಿ ಮನವಿ ಸಲ್ಲಿಸಿದ್ದೀವಿ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಾಮಗಾರಿ ಆರಂಭಿಸಿದ್ದಾರೆ ಎಂಬ ಒಂದೇ ಕಾರಣಕ್ಕೆ ಮಾಜಿ ಉಪಾಧ್ಯಕ್ಷೆ ರಂಗನಾಥ್ ಕಾಮಗಾರಿ ಸ್ಥಗಿತಗೊಳಿಸಿದ್ದಾರೆ ಎಂದು ರಾಕೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರಂಗಸ್ವಾಮಯ್ಯ, ಗ್ರಾಮಸ್ಥರು ಆದ ಯಶವಂತ್, ರಾಜೇಶ್, ರಂಗನಾಥ್, ನಂಜುಂಡಯ್ಯ, ಮೋಹನ್, ಮಹಿಳೆಯರು ಆದ ಪೂಜಮ್ಮ, ತುಳಸಮ್ಮ, ಗಂಗಮ್ಮ, ಶೋಭಾ, ಸುಶೀಲಮ್ಮ, ಗಂಗಾ ಹನುಮಕ್ಕ ಸೇರಿ 50ಕ್ಕೂ ಅಧಿಕ ಗ್ರಾಮಸ್ಥರು ಪ್ರತಿಭಟಿಸಿದರು. ಒಟ್ಟಾರೆ ಕಾಮಗಾರಿ ಬುಧವಾರದಿಂದ ಪ್ರಾರಂಭವಾಗುವ ಸೂಚನೆಯನ್ನ ಪಿಡಿಒ ಮೋಹನ್ ಕುಮಾರ್ ನೀಡಿದ್ದಾರೆ. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರಂಗಸ್ವಾಮಯ್ಯ ಕಾಮಗಾರಿ ಪ್ರಾರಂಭಿಸುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಕೆಕೆ ನೂರು ರಾಮು, ನ್ಯೂಸ್ 81 ಕನ್ನಡ, ನೆಲಮಂಗಲ. ಕಾಲೋನಿಯಲ್ಲಿ 6 ತಿಂಗಳಿಂದ ಚರಂಡಿ ಕಿತ್ತಾಕಿದ್ರು. 6 ತಿಂಗಳಿಂದ ಯಾರು ಏನು ಎತ್ತ ಬಂದು ನೋಡಿಲ್ಲ. ಮಳೆಗಾಲ ಸ್ಟಾರ್ಟ್ ಆಗೈತಿ, ಇವಾಗ ಆಲ್ರೆಡಿ ನೀರೆಲ್ಲ ತುಂಬ್ಕೊಂಡು ನಿಂತವೆ. ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಜಗಳಕ್ಕೆ, ಅದೇನೋ ಅಪ್ಪ ಅಮ್ಮನ ಜಗಳಕ್ಕೆ ಕೂಸ್ಬಾರ್ದಾಯ್ತು ಅಂದ್ಬಿಟ್ಟು ಅವರಿಬ್ಬರು ಜಗಳದಲ್ಲಿ ನಮ್ಗೆ ಅನ್ಯಾಯ ಆಗೈತೆ. ದಯಮಾಡಿ ಇದನ್ನ ನಮಗೆ ದೊಡ್ಡದಾಗಿ ನ್ಯೂಸ್ ಮಾಡಿಬಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ನಿಮ್ಮನ್ನು ಕರೆಸಿದ್ದೀವಿ. ಚರಂಡಿ ಮಾಡ್ತೀವಿ ಅಂತ ಕಿತ್ತಾಕ್ಬಿಟ್ಟು ಚರಂಡಿ ಎಲ್ಲ ಕಿತ್ತಾಕಿದ್ದಾರೆ. ಯಾರು ಬಂದು ಏನು ರೆಡಿ ಮಾಡ್ತಿಲ್ಲ ನಮಗೆ. ಚರಂಡಿನ ಬಂದು ಕಿತ್ತಾಕಿ ಚೆನ್ನಾಗಿದೆ, ಚರಂಡಿನ ಚೆನ್ನಾಗಿ ಮಾಡ್ಕೊಂಡು ಕೊಡ್ತೀವಿ, ದೊಡ್ಡದಾಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟು ಸ್ಟಾಪ್ ಮಾಡ್ತಿದ್ದಾರೆ. ಯಾರು ಬಂದ್ಬಿಟ್ಟು ಅಲ್ಲಿ ಏನು ಕೆಲಸ ಬಂದ್ಬಿಟ್ಟು ಕೈಯಿಕ್ಕಿಲ್ಲ. MLA ಸಾಹೇಬ್ರ ಹತ್ರ 4 ಸತಿ ಹೋಗಿದ್ದು. ಅವ್ರು ಇವತ್ತು ನಾಳೆ ಅಂತ ಹಿಂಗೆ ಇದು ಮಾಡ್ಕೊಂಡ್ ಬಂದವ್ರಿ. ನಮ್ಗೆ ಯಾರು ಒಂದ್ ಕಡೆಯಿಂದ ಹೆಲ್ಪ್ ಮಾಡಿಲ್ಲ ಸರ್. ಈ ಪಂಚಾಯತಿ ಕುಲನಹಳ್ಳಿ ಒಳಗೆ ಇರೋದು ವೇಸ್ಟು. ₹1 ಏನು ನಮ್ಗೆ ಕೆಲಸ ಮಾಡ್ಕೊಂಡು ಕೊಟ್ಟಿಲ್ಲ. ಕುಲನಹಳ್ಳಿ ಒಳಗೆ ಪಂಚಾಯತಿ ಅನ್ನೋದು ಐತೆ ಅಷ್ಟೇ ಸರ್, ಅಷ್ಟೇ. ಹೆಸರು ಮಾತ್ರ ಕುಲನಹಳ್ಳಿ ಪಂಚಾಯತಿ ಅಂತ ಇರೋದು. ₹1 ಯಾರು ಕೆಲಸ ಮಾಡಿಲ್ಲ ಸರ್. ಬಂದು ಇದುವರೆಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಅಂತ ನಮ್ಮೂರೇ ಆಗಿದ್ರು ಇಬ್ರು. ಕುಲನಹಳ್ಳಿಯರೇ ಅಧ್ಯಕ್ಷರು, ಕುಲನಹಳ್ಳಿಯರೇ ಉಪಾಧ್ಯಕ್ಷರು. ₹1 ಏನು ಕೆಲಸ ಮಾಡಿಲ್ಲ ಸರ್. ₹1 ನಾವು ತೋರಿಸ್ಬಿಡ್ಲಿ ಬಂದು ಸರ್. ಬೀದಿ ಬೆಳಕು ಅಂತ ಅಂದ್ಬಿಟ್ಟು ಒಂದು ಬಲ್ಪ್ ಹಾಕಲ್ಲ ಸರ್. ಐ ಮಾಸ್ಕ್ ಅಂತ ಹಾಕಾರ, ಅದು ಪೋಸ್ಟರ್ ಫ್ಯಾಕ್ಟ್ರಿಯಿಂದ ಐ ಮಾಸ್ಕ್ ಹಾಕೊಂಡು ಕೊಟ್ಟಿರೋದು ಕುಲನಹಳ್ಳಿ ಪಂಚಾಯತಿಯಿಂದ. ₹1 ಕೆಲಸ ಮಾಡ್ಕೊಂಡು ಕೊಟ್ಟಿಲ್ಲ ನಮಗೆ. ಈಗ 6 ತಿಂಗಳಾಗೈತೆ ಚರಂಡಿ ಕಿತ್ತಾಕ್ಬಿಟ್ಟು. ₹1 ಬಂದ್ಬಿಟ್ಟು ಒಬ್ರು ಸರ್ ಅಧಿಕಾರಿಗಳಾಗಲಿ ಒಬ್ರು ಬಂದು ಅಲ್ಲಿ ಏನು ಎತ್ತ ಅಂತ ನೋಡಿಲ್ಲ. ಮಕ್ಳು ಮರಿನ ಹಾಕೊಂಡು ನಾವು ಎಷ್ಟು ದಿವಸ ಅಂತ ಕಾಯೋಣ ಸರ್. ಮಳೆಗಾಲ ಸ್ಟಾರ್ಟ್ ಆಗದೆ, ಬನ್ನಿ ನೋಡ್ರಿ, ಗೋಡೆಗಳೆಲ್ಲ ಬಂದು ನೋಡಿ ಬನ್ನಿ ಸರ್. ನೀವು ಇವಾಗ ಅಲ್ಲಿ ಪಂಚಾಯತಿಂದ ಬಂದರೆ ಇವತ್ತು ಬನ್ನಿ, ನಾಳೆ ಬರ್ತಾರೆ, ನಾಡ್ದು ಬರ್ತಾರೆ. ಎಷ್ಟು ದಿವಸದಿಂದ ನಾವು ದಮ್ ತಡ್ಕೊಂಡು ಕುತ್ಕೊಳ್ಳೋದು. ದಯಮಾಡಿ ನಿಮ್ಮ ಕೈ ಮುತ್ತು ಕೇಳ್ತೀವಿ. ನಮ್ಗೆ ಒಂಚೂರು ನಮಗೆ ನ್ಯಾಯ ಒದಗಿಸ್ಕೊಂಡು ಕೊಡಿ. ನಮ್ಗೆ ಅಷ್ಟೇ, ನಾವಿನ್ನೇನು ಕೇಳಲ್ಲ. ನಮ್ಗೆ ನಮ್ಮ ಪಂಚಾಯತಿಯಿಂದ ನಮ್ಗೆ ಇನ್ನೇನು ಬೇಡ ಸ್ವಾಮಿ. ನಾವು ಇರೋದ್ರಾಗೆ ದುಡ್ಕೊಂಡು ಅನ್ನ ತಿಂತಾ ಇದೀವಿ ನಾವು. ನಮಗೆ ಮಾಮೂಲಿ ನಮಗೆ ಒಂದು ಚರಂಡಿ ಮಾಡ್ಕೊಂಡು ಕೊಡೋಕೆ 6 ತಿಂಗಳು ಟೈಮ್ ಅಂತಾರೆ. ಇನ್ನೇನು ಮಾಡ್ಕೊಂಡು ಕೊಡ್ತಾರೆ ಚರಂಡಿನ ನಮಗೆ ಪಂಚಾಯತಿಯಿಂದ? ಏನ್ ಮಾಡ್ಕೊಂಡು ಕೊಡ್ತಾರೆ ಸರ್ ನಮ್ಗೆ? ಈ 6 ತಿಂಗಳ ಹಿಂದೆಗಡೆ ನಮ್ ಚರಂಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಕಿತ್ತಾಕಿದ್ದಾರೆ. ಈಗ ಎಲ್ಲಾರ ಮನೆಗೂ ನೀರ್ ನುಗ್ಗಿದೆ. ಎಲ್ಲಾರ ಮನೆಗೂ ಮಕ್ಳು ಇದಾವೆ, ವಯಸ್ಸಾಗಿರೋರು ಇದಾರೆ, ಇವತ್ತು ಕಣ್ಣು ಕಾಣದೇ ಇರೋರು ಇದಾರೆ. ನೈಟ್ ಹೋದ್ರೆ ಬಿದ್ದೋದ್ರೆ ಯಾರು ಬಂದು ನೋಡಲ್ಲ. ನಮ್ಗೇನು ಬೇಡ, ನಮ್ಗೆ ಚರಂಡಿ ಮತ್ತೆ ನಮ್ಗೆ ರೋಡು. ಮೇನ್ ಆಗಿ ನಮಗ್ ಚರಂಡಿ ಮಾಡ್ಕೊಡ್ಬೇಕು, ರೋಡ್ ಮಾಡ್ಕೊಡ್ಬೇಕು. ನಾವ್ ಈ ಪಂಚಾಯತಿಯಿಂದ ನಾವು ಅದಕ್ಕೆ ಕೇಳಕ್ ಬಂದಿರೋದು. ನಮ್ಗೆ ಇನ್ನೇನು ಬೇಡ. ಅವ್ರು ಏನಾನ ಮಾಡ್ಕೊಂಡ್ಲಿ, ಯಾರನ್ನ ಜಗಳ ಕಾಯ್ಕೊಂಡ್ಲಿ, ನಮ್ಗೆ ಅದೇನು ಬೇಡ. ನಮಗ್ ಚರಂಡಿ ಮಾಡ್ಕೊಡಿ. ನಾವು ಇದಕ್ಕೆ ಇಷ್ಟು 6 ತಿಂಗಳಿಂದ ಅದು ಕಾಯ್ತಿದೀವಿ. 6 ತಿಂಗಳಿಂದನೂ ನಾವು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಅಧ್ಯಕ್ಷರು ಬರ್ತಾರೆ ಅಂತ ಹೇಳ್ತಾನೆ ಇದಾರೆ. ಯಾರು ಬರ್ತಿಲ್ಲ ಸರ್.
ಅದಕ್ಕೋಸ್ಕರನೇ ಎಲ್ಲ ಬಂದು ಈ ಸಭೆ ಸೇರಿ ನಾವು ಗ್ರಾಮ ಪಂಚಾಯತಿ ಹತ್ರ ನಿಮ್ಮನ್ನ ಕರ್ಸಿರೋದು. ಅಧಿಕಾರಿಗಳ ಹತ್ರಕ್ಕೆ ಹೋದ್ರೆ ಅವರು ಇವತ್ತು ಮಾಡ್ತೀನಿ ನಾಳೆ ಮಾಡಿಸ್ತೀನಿ ಅಂತಿದ್ದಾರೆ. MLA ಅಧಿಕಾರಿಗಳ ಹತ್ರಕ್ಕೆ ಹೋಗಿ 4 ಸಲ ಮೀಟ್ ಮಾಡಿದ್ದೀವಿ. ಹೋಗಿ 4 ಸಲನೂ ಬರೀ ಆಶ್ವಾಸನೆ ಆಗಿದೆ ನಮಗೆ. ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಇಂಜಿನಿಯರ್ ಬರ್ತಾರೆ, ಪ್ಲಾನ್ಗೆ ಹೇಳ್ಬಿಟ್ಟಿದ್ದೀನಿ. ಅಲ್ಲೇ ನಾವು ಹೋಗ್ತಿದ್ದಂಗೆ ನಮ್ಮ ಅಕ್ಕ ನೋಡ್ತಿದ್ದಂಗೆ ಅವರು ಕುಲನಹಳ್ಳಿಯರಲ್ವೇನಪ್ಪ ನಿಮ್ಮ ಮೋರಿದ್ ಮಾಡಿಸ್ತೀನಿ ಹೋಗ್ರಿ ಅಂತ ಎರಡೇ ಮಾತಾಡೋದು. ನಮ್ಮ ಹತ್ರ ನಮಗೆ ಯಾರು ಕರೆಕ್ಟಾಗಿ ಸ್ಪಂದಿಸ್ತಿಲ್ಲ. ಇವಾಗ ಮೋರಿ ಅರ್ಧ ಮಾಡಿದ್ದಾರೆ, ರೋಡ್ ಎಲ್ಲ ಕಿತ್ತಾಕಿದ್ದಾರೆ. ನಮಗೆ ಮೋರಿನೂ ರೋಡ್ ಒಂದು ಮಾಡಿಸ್ಕೊಂಡು ಕೊಟ್ಬಿಡ್ಲಿ. ಅವ್ರ ಕಡೆಯಿಂದ ಇನ್ನು ಯಾವುದೇ ಅನುದಾನ ಬೇಡ, ಏನು ಬೇಡ. ಗೆದ್ದಂಥವ್ರು 5 ವರ್ಷ ಕಂಪ್ಲೀಟ್ ಆಗಿದೆ. ಅವರು 5 ವರ್ಷದಾಗ ಯಾರೇ ಬಂದ್ಬಿಟ್ಟು 50 ಪೈಸೆ ಇಲ್ಲಿ ತಾಮಂದು ನಮ್ಮ ದಲಿತರ ಕಾಲೋನಿಗಾಲಿ ಏನು ಖಾಲಿ ಬಂದು ಬಂಡವಾಳ ಹಾಕಿಲ್ಲ. ಏನೂ 5 ಪೈಸೆ ಯಾರೇ ಆಗಲಿ, ಅಧ್ಯಕ್ಷ ಆಗಲಿ, ಉಪಾಧ್ಯಕ್ಷರು ಬಂದ್ಬಿಟ್ಟು ನಮ್ಮೂರವ್ರು ಆಗ್ಬಿಟ್ಟಿದ್ರು ಬಂದು 5 ಪೈಸದ ಕೆಲಸ ನಮ್ಮೂರಲ್ಲಾಗಲಿ ನಮ್ಮ ಕಾಲೋನಿಗೆ ಎಕ್ಸ್ಪೆಷಲಿ ಏನು ಒಂದು 5 ಪೈಸದ ಕೆಲಸ ಮಾಡಿಲ್ಲ ಸರ್.